ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಅಪವರ್ತಿಸುವಿಕೆ ಅಧ್ಯಾಯದ 17ನೇ ಪ್ರಶ್ನೆಯನ್ನ ಗಮನಿಸಿ. ಸೊ ಇದು ಒಂದಂಕದ ಪ್ರಶ್ನೆಗಳು. ಬೀಜೋಕ್ತಿಯ ಅಪವರ್ತಿಸುವಿಕೆ ಎಂದರೇನು? ಸೊ ಇಲ್ಲಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಬೀಜೋಕ್ತಿಗಳ ಗುಣಲಬ್ಧವಾಗಿ ಬರೆಯೋದನ್ನ ನಾವು ಅಪವರ್ತಿಸುವಿಕೆ ಅಂತ ಕರಿತೇವೆ. ಓಕೆ, ಸೊ ಒಂದು ಬೀಜೋಕ್ತಿಯನ್ನು ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಬೀಜೋಕ್ತಿಗಳ ಗುಣಲಬ್ಧವಾಗಿ ಬರೆಯುವುದನ್ನ ಅಪವರ್ತಿಸುವಿಕೆ ಎನ್ನುತ್ತೇವೆ. ಓಕೆ, ಸೊ ಫಾರ್ ಎಕ್ಸಾಂಪಲ್, ಸೊ ನೋಡಿ 12x² - 8x ಇದೆ. ಸೊ ಇದರಲ್ಲಿ ಎರಡರಲ್ಲೂ ಏನಿದೆ, 4x ಅನ್ನೋದು ಕಾಮನ್ ಅಲ್ವಾ? ಸೊ ಎರಡರಲ್ಲೂ 4x ಕಾಮನ್ ಆಗಿದೆ ನೋಡಿ. ಬೇಕಾದ್ರೆ ಸೊ 12ನ್ನ 2 ಗುಣಿಸು 2 ಗುಣಿಸು 3 ಗುಣಿಸು x ಇಂಟು x ಮೈನಸ್ 2 ಗುಣಿಸು 2 ಗುಣಿಸು 2, 2 2 4, 4 2 8 x. ಸೊ ಇದು ಎರಡರಲ್ಲೂ ಕಾಮನ್ ಆಗಿರೋದು ಯಾವ್ದಾಯ್ತು? 2 2. ಇಲ್ಲೂ 2 2 ಕಾಮನ್ ಇದೆ, ಅಂದ್ರೆ 4 ಕಾಮನ್ ಆಗಿ ಹೊರಗಿಟ್ಕೊಳ್ಬಹುದು. x ಇದೆ, ಇಲ್ಲೂ x ಇದೆ, x ಅನ್ನ ಹೊರಗಿಟ್ಕೊಳ್ಬಹುದು. ಸೊ ಹಾಗಾದ್ರೆ ಬ್ರಾಕೆಟ್ ಅಲ್ಲಿ ಉಳಿದಿರುವಂತದ್ದು ಏನಾಯ್ತು ಹೇಳಿ? 3x ಮೈನಸ್ 2. ಓಕೆ, ಸೊ ಹಾಗಾದ್ರೆ ಇಲ್ಲಿ 4x ಮತ್ತು 3x ಮೈನಸ್ 2 ಏನ್ ಹೇಳಿ? ಇವುಗಳನ್ನ ಬೀಜೋಕ್ತಿಯ ಅಪವರ್ತನಗಳು ಅಂತ ಹೇಳಲಾಗತ್ತೆ. ಓಕೆ, ಸೊ ಇಲ್ಲಿ 12x² - 8x. ಇಲ್ಲಿ ನಮ್ಗೆ 4x ಮತ್ತು 3x ಮೈನಸ್ 2 ನಾವೇನ್ ಹೇಳ್ಬೋದು ಹೇಳಿ? ಈ ಒಂದು ಬೀಜೋಕ್ತಿಯ ಅಪವರ್ತನಗಳು ಅಂತ ಹೇಳ್ಬೋದು. ಸೊ ಬೀಜೋಕ್ತಿಯ ಅಪವರ್ತಿಸುವಿಕೆ ಅಂದ್ರೆ ಏನ್ ಹೇಳಿ? ಒಂದು ಬೀಜೋಕ್ತಿಯನ್ನ ನಾವು ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಬೀಜೋಕ್ತಿಗಳ ಗುಣಲಬ್ಧವನ್ನಾಗಿ ಬರೆಯೋದು. ಓಕೆ ನೋಡಿ, ಸೊ ಇಲ್ಲಿ 2 ಬೀಜೋಕ್ತಿಗಳಿದೆ. ಸೊ ಎರಡು ಬೀಜೋಕ್ತಿಗಳ ಗುಣಲಬ್ಧವನ್ನಾಗಿ ವ್ಯಕ್ತಪಡಿಸೋದನ್ನ ನಾವು ಬೀಜೋಕ್ತಿ ಅಂತ ಹೇಳ್ತೇವೆ. ಓಕೆ, ಥ್ಯಾಂಕ್ ಯು.